ಪ್ರತಿಯೊಬ್ಬರಿಗೂ ಪ್ರೇಮ್ ಸರ್ಗೂ, ಶರಣ್ ಸರ್ಗೂ, ಮೋಹನ್ ಸರ್ಗೂ, ಪ್ರವೀಣ್ ತೇಜ್ ಅವ್ರಿಗೂ, ರಿಷಿ ಅವ್ರಿಗೂ, ಪುಷ್ಕರ್ ಸರ್ಗೂ, ಪ್ರತಿಯೊಬ್ಬರಿಗೂ ನನ್ನ ವಿಕ್ಕಿ ಗೊತ್ತಾಯ್ತು ನನ್ನ ಹೆಸರು ಹೇಳ್ತೀನಿ ವಿಕ್ಕಿ ಸಂತು, ಪ್ರತಿಯೊಬ್ಬರಿಗೂ ನಮಸ್ಕಾರ. ಇನ್ನೊಬ್ರಿಗೆ ಹೇಳಿದ್ದೀನಿ, ಈಗ 5 ನಿಮಿಷದಿಂದ ಹೇಳಿದೆ, ಅವ್ರಿಗೂ ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಬರ್ತೀನಿ ಅಂದರು. ಎಲ್ರಿಗೂ ತುಂಬ ಧನ್ಯವಾದಗಳು. ಅಂದರೆ ಅಫ್ಕೋರ್ಸ್ ಸಿನಿಮಾ ಅಪ್ಲೋಡ್ಗೆ ಹೋಗ್ಬೇಕಾಯ್ತು, ಟ್ರೈಲರ್ ರೆಡಿ ಆಗಬೇಕಾಯ್ತು. ಇವೆರಡು ಕಾರಣಗಳಿಂದ ಫೋನ್ ಎತ್ಕೊಳ್ತಿದ್ದೆ ಕಾಲ್ ಮಾಡೋಣ ಅಂತ. ಸ್ಟುಡಿಯೋದಲ್ಲಿ ಇದ್ದಿದ್ದರಿಂದ ಸಿಗ್ನಲ್ ಹೋಗ್ತಿಲ್ವೇನೋ, ಮತ್ತೆ ಇಟ್ಕೊಂಡು ಎಲ್ಲ ಅಪ್ಲೋಡ್ ಆದಮೇಲೆ ಸೊ ಹೇಳಿದ್ದೆ. ಸೊ ಅಲ್ಲ, ಆ ಪ್ರೊಸೆಸಲ್ಲಿ ನಾನು ಇದ್ದೆ, ನನಗೂ ಗೊತ್ತು ಕತೆ. ಬಟ್ ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತ ಹೇಳ್ತೀನಿ ನಾನು. ಏಪ್ರಿಲ್ 5 ನಮ್ಮದು ರಿಲೀಸು. ಏಪ್ರಿಲ್ 5 ಅವತಾರ ಪುರುಷ 2 ತ್ರಿಶಂಕು ಪಯಣ ರಿಲೀಸು. ಏಪ್ರಿಲ್ 12 ಪ್ರೇಮ್ ಸರ್ ಎಷ್ಟು ಡಿಫ್ರೆನ್ಸ್ ಮಾಡಿರೋ ಅಪ್ಪ ಐ ಲವ್ ಯು ರಿಲೀಸು. ಸೊ ಏಪ್ರಿಲ್ 19 ಪ್ರವೀಣ್ ತೇಜ್ ಸರ್ ಮತ್ತು ಆಶಿಕಾ ಮೇಡಮ್ ಮಾಡಿರೋ O2 ರಿಲೀಸ್ ಆಕ್ಸಿಜನ್ನು. ಮತ್ತು ಅದಾದಮೇಲೆ ರಿಷಿ ಸರ್ ಬಂದಿರೋ, ಮತ್ತು ಆ ಡೈರೆಕ್ಟರ್ ವಿಕ್ಕಿನೂ ಬಂದಿದ್ದಾರೆ, ಅವ್ರು ನಮ್ಮ ಅಸೋಸಿಯೇಟಾಗಿ ವರ್ಕ್ ಮಾಡಿದರು. ಸೊ ರಾಮನ ಅವತಾರ ರಿಲೀಸು. ಅದಾದಮೇಲೆ ಕಾಲಪತ್ತ ರಿಲೀಸು. ಆಮೇಲೆ ಪಪ್ಪಿಲು ಹಿಂದಿ ಮೂವಿ ಮಾಡ್ತಾ ಇದ್ದಾನೆ ಸಂತು, ಅದ್ರ ಪ್ರೆಸ್ ಮೀಟ್ ಕನ್ನಡದಲ್ಲಿ ಮಾಡಿಲ್ಲ. ಸೊ ಇವೆಲ್ಲ ಕವರ್ ಅಪ್ ಮಾಡೋಣ. ಎಷ್ಟು ಒಳ್ಳೆಯವ್ರು ಸರ್ ನೀವು, ಎಷ್ಟು ಒಳ್ಳೆಯವ್ರು ಸರ್. ನಿಮ್ಮ ಥರ ನಿರ್ದೇಶಕರು ಬೇಕು ಸರ್ ಇಂಡಸ್ಟ್ರಿ. ತುಂಬ ಒಳ್ಳೆಯವ್ರು ನೀವು. ಅಂದರೆ ನಾನು ಅದು ಹೇಳಿ ಲಾಸ್ಟ್ ಇವೆಂಟಲ್ಲಿ ಕ್ರಾಸ್ ಪ್ರಮೋಷನ್ ಆಯಿತು. ಅದಕ್ಕೆ ಪುಷ್ಕರ್ ಸರ್ ಮೂವಿ ನೋಡಿಲ್ಲ ಗೊತ್ತಾ, ಯಾಕಂದ್ರೆ ಅವರು ಬೇರೆದ್ ಮಾಡು ಅಂತಾರೆ. ಆಕ್ಚುಲಿ ಒಂದು ಸರಳ ಪ್ರೇಮ ಕಥೆ ನೋಡಿದವರೆಲ್ಲ ಅವತಾರ ಪುರುಷ ನೋಡ್ತಾರೆ. ಆ ಮೂವಿಲಿ 3 ನಿಮಿಷ ಕಂಟೆಂಟ್ ಇದೆ ಅವತಾರ ಪುರುಷದು, ಅದು ಗೊತ್ತಿಲ್ಲ ಅವ್ರಿಗೆ. ಸೊ ಬ್ರ್ಯಾಂಡಿಂಗು, ಪ್ರಮೋಷನ್ನು, ಮಾರ್ಕೆಟಿಂಗು ಸುನೀಲ್ ಸರ್ನ ನೋಡಿ ಕಲ್ತ್ಕೋಬೇಕು. ಮೋಹನ್ ಫಿಲಮ್ಸ್ ಅವರು ಅಂದರೆ ಎಲ್ಲರದು ನಾವು ಅವತ್ತಿಂದ ಹೇಳ್ಕೊಂಡ್ ಬಂದಿದ್ದೀವಿ. ಅಂದರೆ ಈಗ ಮನೆಯವರು ಆಗಿದ್ದಾವೆ ನಾವು. ಸೊ ಥ್ಯಾಂಕ್ಸ್ ಹೇಳೋದು ಅವೆಲ್ಲ ಮುಗಿದೋಗಿದೆ. ಎಲ್ಲನೂ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಾಗಿದೆ. ಏಪ್ರಿಲ್ 5 ಬರ್ತಾ ಇದ್ದೀವಿ. ಅಫ್ಕೋರ್ಸ್ ತುಂಬ ಸಿಂಪಲ್ ಆಗಿ ಹೇಳ್ತೀನಿ, ಪುಷ್ಕರ್ ಸರ್ ಈ ಮಾತು ಇಷ್ಟ ಆಗಲ್ಲ, ಬಟ್ ನಾನು ಇದನ್ನೇ ಹೇಳೋಕ್ಕೆ ರೆಡಿ ಇರೋದು. ಪಾರ್ಟ್ 1 ಥಿಯೇಟ್ರಲ್ಲಿ ಒಂದು 2.5 ಕೋಟಿ ಶೇರು, ಅಥವಾ ಅಮೆಝಾನಲ್ಲಿ 1.5 ಕೋಟಿ ಅಷ್ಟು, ಮತ್ತು ಸುವರ್ಣದಲ್ಲಿ ಒಂದು 6 ಬಂದಿತ್ತು ಒಂದು ಟೈಮ್ TRP. ಅದೇ ರೀತಿ ಮತ್ತೆ ಪ್ಲೇ ಆಗಿದೆ. ಸೊ ಅಷ್ಟು ನೋಡಿದ್ದು ಒಂದು 7ರಿಂದ 9 ಕೋಟಿಯ ಶೇರು ಬರಬೇಕು. ಅಷ್ಟು ಜನ ಥಿಯೇಟ್ರಿಗೆ ವಿಸಿಟ್ ಮಾಡಬೇಕು ಅಂತ ನನ್ನ ಆಸೆ ಇದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಹೋಪ್ಸ್ ಇದೆ. ತುಂಬ ಜನ ನಮ್ಗೆ ಆಗ್ತಿರ್ತಾರೆ, ಗುರು ಏಪ್ರಿಲ್ 5 ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಅಂತ. ಅವ್ನು ಆಲ್ರೆಡಿ ಏಪ್ರಿಲ್ 5 ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಅಂತಿರ್ತಾನೆ. ನಾನು ಅವ್ನಿಗೆ ಏನು ಪ್ರಮೋಷನ್ ಮಾಡೋಕೆ, ಅವ್ನಿಗೆ ಗೊತ್ತಲ್ವಾ ಏಪ್ರಿಲ್ 5 ರಿಲೀಸ್ ಅಂತ. ಪ್ರಮೋಷನ್ ನಾವು ಯಾರಿಗೆ ಮಾಡ್ತಿಲ್ಲ ಅಂದರೆ ಅವ್ನಿಗೆ ರೀಚ್ ಆಗ್ತಿರಲ್ಲ, ಅವ್ನಿಗೆ ಅವತಾರ ಪುರುಷ ಅನ್ನೋದು ಗೊತ್ತಿರಲ್ಲ. ಅವನ್ನೋಗಿ ಹುಡಿಕೊಂಡು ಮಾಡಬೇಕು. ಬಟ್ ಇವತ್ತಿನ ಸ್ಥಿತಿಲಿ ತುಂಬ ಕಷ್ಟ ಇದೆ. ಅಂದರೆ ಸಿನಿಮಾಟಿಕ್ ರಿಸಲ್ಟ್, ರಿಟರ್ನ್ಸು ಮತ್ತು ಪ್ರಮೋಷನ್ನು. ನಿಮಗೆ ಒಂದು ಸಿನಿಮಾ ನಾರ್ಮಲ್ ಆಡಿಯನ್ಸ್ಗೂ ಗೊತ್ತಾಗಬೇಕು ಅಂದರೆ 1 CR ಬೇಕೇ ಬೇಕು ಒಂದು ಫಿಲಮ್ ಪ್ರಮೋಷನ್ಗೆ. ಸೊ ಅಷ್ಟನ್ನೇ ರಿಟರ್ನ್ ಮಾಡೋದು ಹೊಸೊಬ್ರು ಮೂವಿಗಳಿಗೆ ತುಂಬ ಕಷ್ಟ ಆಗುತ್ತೆ. ಬಟ್ ನಮ್ಮ ಮೂವಿಗೆ ಏನಕ್ಕೆ ನಾವು ಅಂದರೆ ಆಫ್ಟರ್ ರಿಲೀಸ್ ಪ್ರಮೋಷನ್ ಅಂತ ಪ್ಲ್ಯಾನ್ ಮಾಡಿಕೊಂಡು, ಯಾಕೆಂದರೆ ರಿಸಲ್ಟ್ ಇಟ್ಕೊಂಡು ಪ್ರಮೋಟ್ ಮಾಡೋಣ ಅನ್ನೋದು ನಮ್ಮ ಮೇನ್ ಇಂಟೆನ್ಷನ್. ಪಾರ್ಟ್ 1 ನೋಡಿರೋನು ಆಲ್ರೆಡಿ ತುಂಬ ಜನ ನಮಗೆ ಕೇಳಿದ್ದಾರೆ ಪಾರ್ಟ್ 2 ನೋಡಬೇಕು ಅಂತ. ಸೊ ನಾವು ಪಾರ್ಟ್ 2 ಬರ್ತಿದ್ದೀವಿ ಅಂತ ಅಷ್ಟೇ ನಾವು ಹೇಳ್ತಿರೋದು. ಸೊ ಪಾರ್ಟ್ 2 ಬಂದು ನೋಡಿದ್ಮೇಲೆ ಆ ರಿಸಲ್ಟ್ ಇಟ್ಕೊಂಡು ಪ್ರಮೋಷನ್ ಮಾಡೋಣ ಅನ್ನೋದು ಒಂದು ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಷ್ಟೇ. ಈಗ ಪ್ರೇಮ್ ಸರ್ ಎಲ್ಲರೂ ಈ ಬಂದಿರುವಂತ ಗೆಸ್ಟ್ ಎಲ್ಲ ಮಾತಾಡ್ತಾ ಇದ್ರು ಅಂದ್ರೆ ನಿಮ್ಮ ಜಾನರ್ಗಳ ಬಗ್ಗೆ. ನಮಗೂ ಅಷ್ಟೇ ಸಿಂಪಲ್ ಆಗಿ ಒಂದು ಲವ್ ಅಲ್ಲ, ಸಂತು ಕರೆಕ್ಟಾಗಿ ಹೇಳ್ದ. ಆ ಧೈರ್ಯ ನಮ್ಮ ಮೆಚ್ಚಿ ಆಕ್ಟರ್ಸ್. ನಾನು ಇನ್ನೂ 10 ಕತೆ ಮಾಡ್ತೀನಿ, ನಾವೊಬ್ಬ ರೈಟರು. ಸೊ 10 ಥರ ಮಾತಾಡ್ತೀನಿ. ಸೊ ನಮ್ಮನ್ನ ನಂಬಿ ಡೇಟ್ ಕೊಡೋ ಆರ್ಟಿಸ್ಟ್ಗಳಿಗೂ ಒಂಚೂರು ಹಿಂದೆ ಬನ್ನಿ ಸರ್. ಮಾತಾಡ್ತಾ ಮುಂದೆ ಹೋಗ್ತಾ ಇದ್ದೀರಾ ಎಕ್ಸೈಟ್ಮೆಂಟ್ ಅಲ್ಲಿ. ಅದೇ ಸೊ ಆರ್ಟಿಸ್ಟ್ಗಳು ಮತ್ತೆ ದುಡ್ಡಾಕ ಅದೇ ಅವತಾರ ಪುರುಷ ಪಾರ್ಟ್ 1 ನೋಡಿದಾಗ ನಮ್ಗೆ ಏನೋ ಇಷ್ಟು ಡಿಫ್ರೆಂಟ್ ಜಾನರ್ ಮಾಡಿದಾರಲ್ಲ, ಸಿಂಪಲ್ ಸುನೀಲ್ ಸರ್ದು ಅಲ್ವಲ್ಲ ಇದು ಜಾನರ್ ಅನ್ಸಿದ್. ಹೌದು, ಬಟ್ ಈ ಟ್ರೇಲರ್ ನೋಡಿದ್ರೆ ಏನೋ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎದುರಿಸೋ ಎಲ್ಲ ಪ್ಲಾನ್ ಮಾಡ್ಕೊಂಡಿರೋ ತರ ಇದೆ. ಆ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ ಇಲ್ಲ, ಆ್ಯಕ್ಚುಲಿ ನಂದು ಫಸ್ಟ್ ಫಿಲಮು ಎಲ್ಲರಿಗೂ ಗೊತ್ತು, ಬಹುಪರಾಗಿ ಬರಬೇಕಾಯಿತು ರೈಟಿಂಗಲ್ಲಿ. ಅದು ಬಂದಿದ್ರೆ ಸುನಿ ಬೇರೆ ಆಗಿರೋ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ದೇವ್ರು ಪ್ಲ್ಯಾನ್ ಮಾಡ್ದ. ಇಲ್ಲ ನೀನು ಜಾಸ್ತಿ ವರ್ಷ ಇರೋ ಇಂಡಸ್ಟ್ರಿಲಿ ಅಂತ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಕೊಟ್ಟ. ಸೊ ಅದಕ್ಕೆ ನಾನು ಬೇರೆ ಥರ ಅನಿಸಿದ್ದೀನಿ. ಅಫ್ಕೋರ್ಸ್ ಅವತಾರ ಪುರುಷ ಫಸ್ಟ್ ವೆಬ್ ಸೀರೀಸ್ಗೆ ಅಂತ ಬರ್ತಿದ್ದು. ಸೊ ವೆಬ್ ಸೀರೀಸಲ್ಲಿ ಏನು ಓಡ್ತಾ ಇದೆ ಅಂದಾಗ ಅವಾಗ ತುಂಬ ಥ್ರಿಲ್ಲರ್ಸ್ ಓಡ್ತಾಯಿತ್ತು, ಹಾರರ್ ಓಡ್ತಾಯಿತ್ತು. ಇವೆರಡರ ಮಧ್ಯದ ಜಾನರ್ ಹುಡುಕಿ ಅವತಾರ ಪುರುಷ ಮಾಡಿದ್ದು. ಪಾರ್ಟ್ ಎಲ್ಲರಿಗೂ ಇಷ್ಟ ಹೇಳೋದು ನಾನು. ಪಾರ್ಟ್ 2 ಬಗ್ಗೆ ಏನು ಹೇಳ್ಬೇಕಾದ್ರು ನೀವು ಪಾರ್ಟ್ 1 ನೋಡಿ ಕನೆಕ್ಟ್ ಆಗ್ತೀರಾ. ಸೊ ಬಂದು ನೋಡಿ ಅಂತ. ಇಲ್ಲದೇ ಇದ್ರೂ ಪಾರ್ಟ್ 2 ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು 10 ಮಿನಿಟ್ಸ್ ಶರಣ್ ಸರ್ ಕ್ಯಾರೆಕ್ಟ್ರು ಯಾರೋ ಒಬ್ರು ಆಗೋರಿಗೆ ಕತೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿ ಬರುತ್ತೆ. ಆ ಟೈಮಲ್ಲಿ ಪಾರ್ಟ್ 1 ನೀಟಾಗಿ ರೀಕ್ಯಾಪ್ ಆಗಿದ್ದೀವಿ. ಸೊ ಹೊಸಬ ಬರೋನ್ಗೂ ಸೊ ಪಾರ್ಟ್ 2 ನೀಟಾಗಿ ವರ್ಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೇನಾದ್ರು ಇದೆಯಾ?
ಲಾಸ್ಟ್ ಟೈಮ್ ಕೈಯಲ್ಲೆಲ್ಲ ಬರ್ಕೊಂಡು ಹಿಂಗೆಲ್ಲ ಸುತ್ತಿದ್ರಿ. ಅವರು ಕೈಯಲ್ಲಿ ಬರ್ಕೊಂಡ್ ಬಂದಿದ್ರು ಪ್ರೇಮ್ ಸರ್ ಒಂದ್ ಲೈನು, ಅದು ಅಳ್ಸೋಗ್ಬಿಟ್ಟಿತ್ತು. ಬಟ್ ಅವ್ರಿಗೆ ಏನ್ ಬರ್ತಿದೀನಿ ಅಂತ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲ, ಅವ್ರದ್ದು ಹೊಸ ಅಧ್ಯಾಯನೂ ನಾವು ನೋಡಿದ್ದೀವಿ. RCB ಹೊಸ ಅಧ್ಯಾಯನೂ ಹಳೆ ರೀತಿನೇ ಇದೆ. ಥ್ಯಾಂಕ್ ಯು.